ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ಲಿ ಕಂಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಖಾತಾ ಪ್ರಾಪರ್ಟಿ ಇದು. ಎಲೆಕ್ಟ್ರಾನಿಕ್ ಖಾತಾ ಬರುತ್ತೆ ಇದು. ಪ್ರಾಪರ್ಟಿ ಬಂದ್ಬಿಟ್ಟು 24 ಫೀಟ್ ಬರುತ್ತೆ. ರೋಡ್ ಬೈ 24 ಫೀಟ್ ಬರುತ್ತೆ. ಲೆಂತ್ 25 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 600 ಸ್ಕ್ವೇರ್ ಫೀಟ್ ಇರುತ್ತೆ ಇದು. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟು ಸೆಕೆಂಡ್ ಥರ್ಡ್ ಫ್ಲೋರ್ ಬಂದ್ಬಿಟ್ಟು 2 BHK 3 ಯೂನಿಟ್ಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಅಪ್ರಾಕ್ಸಿಮೇಟ್ಲಿ ಒಂದು 55,000 ಕೂಡ ರೆಂಟ್ ಕೂಡ ಬರ್ಬೋದು ಈ ಬಿಲ್ಡಿಂಗ್ಗೆ. ಸೊ ಲೇಔಟ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ, ಚೆನ್ನಾಗಿರುವಂಥ ಪ್ರಾಪರ್ಟಿ ಇದು. ರೋಡ್ ಕೂಡ ಅಷ್ಟೇ 25 ಫೀಟ್ ರೋಡ್ ಇರುತ್ತೆ. CC ರೋಡ್ ಇರುತ್ತೆ ಮನೆ ಮುಂದೆ. ಇದು ಸರೌಂಡಿಂಗ್ಗಳಲ್ಲಿ ತುಂಬ ಡೀಸೆಂಟ್ ಆಗಿದೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. 6 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಹಾಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಬ್ರಿಕ್ಸ್, ಹೈಡ್ರಾಲಿಕ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಎಲ್ಲ ಸಹ ACC ಮತ್ತು ಪ್ರಿಯಾ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಮೇನ್ ಗೇಟ್ ಇದು. ಮೇನ್ ಗೇಟ್ ಬಂದ್ಬಿಟ್ಟು ಓಪನ್ ಗೇಟ್ ಕೊಟ್ಟಿದ್ದಾರೆ. ಡ್ರೈನೇಜ್ ಸಿಸ್ಟಮ್ ಎಲ್ಲ ಪಿಟ್ ಮಾಡಿರೋವಂಥದ್ದು. ಸೊ ಟೋಟಲ್ ಬಂದ್ಬಿಟ್ಟು 14 ರಿಂಗ್ಸ್ ಹಾಕಿದ್ದಾರೆ. ಪಿಟ್ ಮಾಡಿರೋವಂಥದ್ದು. ಗೇಟ್ ಬಂದ್ಬಿಟ್ಟು ಓಪನ್ ಗೇಟ್ ಇರುತ್ತೆ. 16 mm ಐರನ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಪಿಲ್ಲರ್ಗೆಲ್ಲ ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮನೆಗೆ ಇದು ಪಾರ್ಕಿಂಗ್ ಏರಿಯಾ ಇದು. ಸೊ ಕಾರ್ ಹಾಕ್ಕೊಳ್ಳೋದು ಕಷ್ಟ, 2 ವೀಲರ್ಸ್ ಹಾಕೋಬೋದು. ಪಾರ್ಕಿಂಗ್ ಬೇಕಾದರೆ ಔಟ್ಸೈಡೆಲ್ಲ ಕಾರ್ ಹಾಕೋಬೋದು. ಯಾಕೆಂದರೆ ರೋಡ್ ಕೂಡ ಸಹ ಡೆಡ್ ಎಂಡ್ ಇರೋದ್ರಿಂದ ಸೊ ಪಾರ್ಕಿಂಗಲ್ಲಿ ಏನೂ ಸಮಸ್ಯೆ ಇರೋದಿಲ್ಲ. ಸೊ ಇಲ್ಲಿ ವಾಲ್ಗೆಲ್ಲ ನೋಡ್ಬೋದು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಬಂದ್ಬಿಟ್ಟು 5 ಮೀಟರ್ಸ್ ಬರುತ್ತೆ. ಒಂದು ಕಾಮನ್ ಬರುತ್ತೆ. ಸೊ 4 ಮನೆಗೆ ಬರುತ್ತೆ. ಟೋಟಲ್ 5 ಮೀಟರ್ಸ್ ಇದು. ಎಲ್ಲದಕ್ಕೂ 2 kW ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲೂ ಕೂಡ ನೋಡ್ಬೋದು ಫ್ರಂಟ್ ವಾಲ್ಗನ್ನು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈ ಸಂಪ್ ಇದು ವಾಸ್ತು ಪ್ರಕಾರನೇ ದೇವಮೂಲೆಲ್ಲ ಹಾಕಿದ್ದಾರೆ. ಸಂಪ್ ಕೂಡ ಅಷ್ಟೇ 16,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸಂಪ್ ಕೂಡ ದೊಡ್ಡದಾಗಿ ಮಾಡಿದ್ದಾರೆ. ಮನೆ ಸುತ್ತಲೂ ನೀಟಾಗಿ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. 1.5 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಒಬ್ಬರು ಆರಾಮಾಗಿ ಓಡಾಡ್ಬೋದು ಆ ಥರ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಮನೆ ಎಲ್ಲ ನೀಟಾಗಿ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದು ಮೇನ್ ಡೋರ್. ಇದು ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ವಾಸ್ಕಲೆಲ್ಲ ಅಷ್ಟೇ ಬರ್ಮಾ ಬಾರ್ಡರ್ ಟೀಕುಡ್ ಯೂಸ್ ಮಾಡಿದ್ದಾರೆ. ವಿತ್ PU ಪಾಲಿಶ್ ಕೂಡ ಆಗಿದೆ. ಒಂದು ಲಾಕ್ ಪ್ರೊವೈಡ್ ಮಾಡಿದ್ದಾರೆ ಡೋರ್ಗೆ. ಹ್ಯಾಂಡಲ್ಸ್ ಎಲ್ಲ ಯುರೋಪಿಯನ್ ಮೆಟೀರಿಯಲ್ ಇದು. ಲಾಕ್ಸ್ ಎಲ್ಲ ಅಷ್ಟೇ ಯುರೋಪಿಯನ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಸೊ ಇದು ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಎಲ್ಲ ಗ್ರಾನೈಟ್ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ ಎಲ್ಲ ಬಿಲ್ಡಿಂಗು. ಸೊ ಇದು ಹಾಲ್, ಇದು ಲಿವಿಂಗ್ ರೂಮ್ ಇದು. ಸೊ ಹಾಲ್ ಕೂಡ ನೋಡ್ಬೋದು. ಸೈಜ್ ಬಂದ್ಬಿಟ್ಟು 9x10 ಇರುತ್ತೆ. ಸೊ ಇದು ಹಾಲ್ ಸೈಜ್ ಇದು. ಸೊ ಪಾರ್ಕಿಂಗ್ ಬಿಟ್ಟಿರೋದ್ರಿಂದ ಸ್ವಲ್ಪ ಡೀಸೆಂಟ್ ಇದೆ ಹಾಲ್ ಸೈಜ್ ಕೂಡ. POP ಎಲ್ಲ ಮಾಡಿಸಿದ್ದಾರೆ. ಬಾರ್ಡರ್ ಎಲ್ಲ ಅಷ್ಟೇ POP ಡಿಸೈನ್ ಕೊಟ್ಟಿದ್ದಾರೆ. TV ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಹಾಲಲ್ಲಿ ಒಂದು ಚಿಕ್ಕದಾಗಿ ಪೂಜಾ ರೂಮ್ ಕೂಡ ಪ್ರೊವೈಡ್ ಕೊಟ್ಟಿದ್ದಾರೆ. ಒಂದು ಕಬೋರ್ಡ್ ಎಲ್ಲ ಪೂಜಾ ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ಎಂಟ್ರೆನ್ಸ್ ಡೋರ್ ಬಾರ್ಡರ್ಸ್ ಎಲ್ಲ ನೋಡ್ಬೋದು. ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ವುಡನ್ ವರ್ಕ್ ಮಾಡಿದ್ದಾರೆ. ಇದು ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಸ್ವಲ್ಪ ಕೊಟ್ಟಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ. ಪ್ಲಸ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಇದು ರೂಮ್, ಇದು ಕಾಮನ್ ರೂಮ್ ಇರುತ್ತೆ. ವಾಸ್ಕಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ MD ಡೋರ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಕಂಪ್ನಿ ಇದು. ಒಳ್ಳೆ ಡೋರ್ಸೇ ಯೂಸ್ ಮಾಡಿದ್ದಾರೆ. ಇನ್ಸೈಡ್ ಡೋರ್ಸ್ ಎಲ್ಲನೂ. ರೂಮ್ ಇದು ಕ್ವೀನ್ ಸೈಜ್ ಕಟ್ ಹಾಕೋಬೋದು. ಅಂದರೆ ಸೈಜ್ ಬಂದ್ಬಿಟ್ಟು 7x8 ಬರುತ್ತೆ ಇದು. ವಿಡ್ತ್ ಬಂದ್ಬಿಟ್ಟು 7 ಫೀಟ್ ಬರುತ್ತೆ. ಲೆಂತ್ ಬಂದ್ಬಿಟ್ಟು 8 ಫೀಟ್ ಬರುತ್ತೆ. ಸೊ ಮೇಲ್ಗಡೆ POP ಎಲ್ಲ ಮಾಡಿಸಿದ್ದಾರೆ. ರೂಮಲ್ಲಿ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಕಬೋರ್ಡು, ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ. ವಿಂಡೋಸ್ ಎಲ್ಲ ಅಷ್ಟೇ UPSC ವಿಂಡೋಸ್ ಇದು. ಅಲ್ಯೂಮಿನಿಯಂ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಇದು ರೆಸ್ಟ್ ರೂಮ್ ಇದು. ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ WPSC ಡೋರ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಮಾರ್ವಲ್ ಕಂಪ್ನಿದು ಯೂಸ್ ಮಾಡಿರುವಂಥದ್ದು. ಡೈವರ್ಟರ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಟ್ಯಾಪ್ಸ್ ಡೈವರ್ಟ್ಸ್ ಎಲ್ಲ ಜಾಗ್ವಾರ್ ಕೊಟ್ಟಿದ್ದಾರೆ. ಸಿಂಕು ಮತ್ತು ಕಮೋಡ್ ಬಂದ್ಬಿಟ್ಟು ಮಾರ್ವಲ್ ಕಂಪ್ನಿದು ಯೂಸ್ ಮಾಡಿದ್ದಾರೆ ಫಿಟ್ಟಿಂಗ್ಸ್ ಎಲ್ಲನೂ. ಸೊ ಇಷ್ಟಿದೆ ಗ್ರೌಂಡ್ ಫ್ಲೋರಲ್ಲಿ. ಪಾರ್ಕಿಂಗ್ ಬಿಟ್ಟು 1 BHK ಕೊಟ್ಟಿದ್ದಾರೆ. ಇದು ಸ್ಟೇರ್ ಕೇಸ್ ಎಲ್ಲ ನೋಡ್ಬೋದು. 3 ಫೀಟ್ ಕೊಟ್ಟಿದ್ದಾರೆ ನೀಟಾಗಿ ಸ್ಟೇರ್ ಕೇಸ್ ಕೂಡ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. 304 ಗ್ರೇಡು JSL ಕಂಪ್ನಿದು, ಜಿಂದಾಲ್ ಕಂಪ್ನಿದು ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ ಎಲ್ಲನೂ. ಸ್ಟೆಪ್ಸ್ಗೆಲ್ಲ ಅಷ್ಟೇ ಗ್ರಾನೈಟ್ ಹಾಕಿರುವಂಥದ್ದು ಇದು. ಸೊ ಪ್ಯಾಸೇಜ್ ಕೂಡ ನೋಡ್ಬೋದು. ಆಲ್ಮೋಸ್ಟ್ 5 ಫೀಟ್ ಕೊಟ್ಟಿದ್ದಾರೆ ಪ್ಯಾಸೇಜ್. ಅದು 4.5 ಫೀಟ್ ಕೊಟ್ಟಿದ್ದಾರೆ ಪ್ಯಾಸೇಜ್ ಕೂಡ. ಸೊ ಇಲ್ಲಿ ವಾಲ್ಗೆಲ್ಲ ನೋಡ್ಬೋದು ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ.
ಮೇನ್ ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಡ್ ಕೊಟ್ಟಿದ್ದಾರೆ, ಬರ್ಮಾ ಬಾರ್ಡರ್ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಲಾಕ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಕೊಟ್ಟಿರೋ ಅಂದರೆ ಸಿಂಗಲ್ ಲಾಕ್ ಪ್ರೊವೈಡ್ ಮಾಡಿದ್ದಾರೆ. ಡೋರ್ಸ್ಗೆಲ್ಲ ಅಷ್ಟೇ ಪ್ಯೂ ಪಾಲಿಶ್ ಆಗಿದೆ ಆಲ್ರೆಡಿ, ಸೊ ನೋಡ್ಬೋದು. ಸೊ ಇದು 2 ಬೆಡ್ರೂಮ್. ಇದು ಫ್ಲೋರಿಂಗ್ ಎಲ್ಲ ಅಷ್ಟೇ ಸೇಮ್ ಕೊಟ್ಟಿದ್ದಾರೆ, ಗ್ರಾನೈಟೇ ಕೊಟ್ಟಿದ್ದಾರೆ. ಸೊ ಇದು ಹಾಲ್ ಸೈಜ್ ಬಂದ್ಬಿಟ್ಟು ಇದು 10x8 ಬರುತ್ತೆ. ಇದು ಹಾಲ್ ಸೈಜ್ ಬಂದ್ಬಿಟ್ಟು. ಸೊ ಇಲ್ಲಿ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಮೇಲ್ಗಡೆ POP ಎಲ್ಲ ಮಾಡಿಸಿದ್ದಾರೆ. ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ, ಪೇಂಟ್ಸ್ ಎಲ್ಲನೂ. ಬಾರ್ಡರ್ಗೆಲ್ಲ ಅಷ್ಟೇ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಅಂದರೆ ಎಂಟ್ರೆನ್ಸ್ ಬಾರ್ಡ್ಗೆಲ್ಲನೂ ವುಡನ್ ಫಿನಿಶಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲ್ಗೆ 2 ವಿಂಡೋ ಕೊಟ್ಟಿದ್ದಾರೆ, ಫ್ರಂಟ್ಗೆ ಒಂದು ಮತ್ತು ಬ್ಯಾಕ್ ಸೈಡ್ಗೆ 2 ವಿಂಡೋ ಕೊಟ್ಟಿದ್ದಾರೆ. ಸೊ ಪೂಜಾ ರೂಮ್ ಇದು. ಸೊ ಪೂಜಾ ರೂಮ್ ವಾಸ್ಕಲ್ಲು ಮೇನ್ ಡೋರ್ ಎಲ್ಲ ಅಷ್ಟೇ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ. ಇನ್ಸೈಡ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿತ್ ಗೋಲ್ಡನ್ ಬೀಡಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಪೂಜಾ ರೂಮ್ ಸೈಜ್ ಕೂಡ ಅಷ್ಟೇ ಡೀಸೆಂಟ್ ಆಗಿರುತ್ತೆ. ಸೊ ಒಬ್ಬರು ಕೂತ್ಕೊಂಡು ಪೂಜಾ ಮಾಡ್ಬೋದು, ಆ ಥರ ಡೀಸೆಂಟ್ ಸೈಜಲ್ಲಿರುತ್ತೆ. ಮೇಲ್ಗಡೆ ನೋಡ್ಬೋದು ಪೂಜಾ ರೂಮಲ್ಲಿ POP ಎಲ್ಲ ಮಾಡಿಸಿದ್ದಾರೆ. ಸೊ ಲೈಟಿಂಗ್ಸ್ ಎಲ್ಲ ಅಷ್ಟೇ ಫಿಲಿಪ್ಸ್ ಕಂಪ್ನಿದು ಯೂಸ್ ಮಾಡಿರುವಂಥದ್ದು. ಟೋಟಲ್ ಎಲ್ಲ ಲೈಟಿಂಗ್ಸ್ ಎಲ್ಲ ಫಿಲಿಪ್ಸ್ ಕಂಪ್ನಿದು ಪ್ರೊವೈಡ್ ಮಾಡಿದ್ದಾರೆ. ವೈರಿಂಗ್ ಎಲ್ಲ ಅಷ್ಟೇ ಫಿನಾಲಕ್ಸ್ ಕಂಪ್ನಿದು ಕೊಟ್ಟಿರುವಂಥದ್ದು. ವೈರಿಂಗ್ಸ್ ಎಲ್ಲ ಟೋಟಲ್ ವೈರಿಂಗ್ ಎಲ್ಲ ಫಿನಾಲಕ್ಸ್ ಕಂಪ್ನಿಯಿಂದ ಯೂಸ್ ಮಾಡಿದ್ದಾರೆ. ಸೊ ಕಿಚನ್ ಇದು ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲ ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸಿಂಕ್ ಎಲ್ಲ ಅಷ್ಟೇ SS ಕೊಟ್ಟಿರುವಂಥದ್ದು. ಸಿಂಕ್ ಕೂಡ SS ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ಬೋದು ಬಾಸ್ಕೆಟ್ಸ್ ಇದು SS ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮಿನಿಮಮ್ ಸ್ಟೋರೇಜ್ಗೆ ಏನೇನು ಪ್ರಾವಿಷನ್ ಇದೆಯೋ ಎಲ್ಲನೂ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ 2 ರೂಮ್ ಪ್ರೊವೈಡ್ ಮಾಡಿದ್ದಾರೆ. ರೂಮ್ಗೆ ಏನು ಅಟ್ಯಾಚ್ ಬರೋದಿಲ್ಲ, ಒಂದೇ ಕಾಮನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ರೂಮ್ ನಂಬರ್ 1. ಇದು ಡೋರ್ಸ್ ಎಲ್ಲ ಅಷ್ಟೇ MD ಡೋರ್ಸೇ ಪ್ರೊವೈಡ್ ಮಾಡಿರೋಂಥದ್ದು. ಸೊ ಇದು ರೂಮ್ ಸೈಜ್ ಬಂದ್ಬಿಟ್ಟು ಇದು ಸೇಮ್ ಅಷ್ಟೇ 8x8 ಬರುತ್ತೆ. ಕ್ವೀನ್ ಸೈಜ್ ಕಟ್ ಹಾಕೋಬೋದು, ಕಿಂಗ್ ಸೈಜ್ ಕಟ್ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ. ಸೊ ಕ್ವೀನ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಯೂನಿಟ್ ಕೂಡ ವರ್ಕಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟು POP ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಬಾರ್ಡ್ರಲ್ಲಿ ನೋಡ್ಬೋದು ಗೋಲ್ಡನ್ ಫಿನಿಶಿಂಗ್ POP ಪ್ರೊವೈಡ್ ಮಾಡಿದ್ದಾರೆ ಬಾರ್ಡ್ರಿಗೆಲ್ಲನೂ. ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ ರೂಮಲ್ಲಿ ಕೂಡ. ಇದು ರೂಮ್ ನಂಬರ್ 2. ಇದು ಅಷ್ಟೇ ಇದು ಕಾಮನ್ ರೂಮ್. ಇದು 2 ರೂಮ್ಗೂ ಅಟ್ಯಾಚ್ ಏನು ಬರೋದಿಲ್ಲ. 2 ರೂಮ್ಗೂ ಸೇರಿ ಒಂದು ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು 6x8 ಬರುತ್ತೆ. ಇದು 6x7 ಬರುತ್ತೆ. ಇದರಲ್ಲೂ ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ. ಎಂಡಿಗೆ ಕ್ವೀನ್ ಸೈಜ್ ಕಟ್ ಹಾಕ್ಕೊಂಡ್ರೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಆಲ್ಮೋಸ್ಟ್ ಒಂದು 2.5 ಫೀಟ್ ಸ್ಪೇಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಕಬೋರ್ಡ್ ಎಲ್ಲ ಸ್ಲೈಡಿಂಗ್ ಕೊಟ್ಟಿರೋದ್ರಿಂದ ಸೊ ಸೈಜ್ಗೆಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ, POP ಎಲ್ಲ ಮಾಡಿಸಿದ್ದಾರೆ. ರೂಮಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ಡೈಮೆನ್ಷನ್ ಚಿಕ್ಕದಾದ್ರೂ ನೀಟಾಗಿ ಯಾವ ಥರ ಯುಟಿಲೈಸ್ ಮಾಡಬೇಕು ಅಷ್ಟು ಯುಟಿಲೈಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದು ಸೆಕೆಂಡ್ ಫ್ಲೋರ್. ಇದು ಕೂಡ ಸೇಮ್ ಇರುತ್ತೆ, ಜಸ್ಟ್ ಹಾಗೆ ತೋರಿಸ್ತೀನಿ ಅಷ್ಟೇ. ಇದು ನೋಡ್ಬೋದು ಮೇನ್ ಡೋರಲ್ಲಿ ಟೀ ಕುಡ್ಡೆ ಕೊಟ್ಟಿರುವಂಥದ್ದು. ಬರ್ಮಾ ವಾಟರ್ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ. POP ಡಿಸೈನ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ರಿಮೈನಿಂಗ್ ಪ್ಲಾನ್ ಎಲ್ಲ ಸೇಮೇ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. TV ಯೂನಿಟ್ಟು ಇದು ಪೂಜಾ ರೂಮ್. ಇಲ್ಲಿ ಇದು ವಾಸ್ಕಲ್ ಮಾತ್ರ ಟೀ ಕುಡ್. ಇದು ಡೋರ್ಸ್ ಎಲ್ಲ ಅಷ್ಟೇ ಫ್ಲಸ್ಟ್ ಅಂದರೆ ವುಡನಲ್ಲಿ ಮಾಡಿರೋವಂಥ ಡೋರ್ಸ್ ಎಲ್ಲ ಟೀ ಕುಡ್ ಡೋರ್ಸ್ ಏನು ಕೊಟ್ಟಿಲ್ಲ. ಸೊ ಸೇಮ್ ಕಿಚನ್ ಏನು ಕೆಳಗಡೆ ನೋಡಿದಿಲ್ಲ ಸೇಮ್ ಕೊಟ್ಟಿದ್ದಾರೆ ಇಲ್ಲೂ. ಸೊ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್, ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ 2 ರೂಮ್ ಬರುತ್ತೆ, ಒಂದು ಕಾಮನ್ ರೆಸ್ಟ್ ರೂಮ್ ಇರುತ್ತೆ. ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಬರೋಲ್ಲ, ಸೇಮ್ ಸೈಜಸ್ ಇರ್ತಾರೆ. ಫಿಟ್ಟಿಂಗ್ಸ್ ಎಲ್ಲ ಸೇಮೇ ಕೊಟ್ಟಿರೋವಂಥದ್ದು, ಮಾರ್ವಲ್ ಕಂಪ್ನಿದು. ಡ್ರೈ ವಾಟರ್ ಟ್ಯಾಪ್ಸ್ ಎಲ್ಲ ಅಷ್ಟೇ ಜಾಗರ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಬಿಲ್ಡಿಂಗ್ ಕೂಡ ಅಷ್ಟೇ ಆಲ್ಮೋಸ್ಟ್ ಫಿನಿಶ್ ಆಗಿದೆ, ಜಸ್ಟ್ ಇನ್ನು ಕ್ಲೀನಿಂಗ್ ಮಾತ್ರ ಪೆಂಡಿಂಗ್ ಇದೆ. ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಸೊ ಹಾಗೆಯೇ 3rd ಫ್ಲೋರ್ ಕೂಡ ಅಷ್ಟೇ ಸೇಮ್ ಇದೇ ಥರನೇ ಇರುತ್ತೆ. ಟೋಟಲ್ ಬಂದ್ಬಿಟ್ಟು 2 BHK 3 ಯೂನಿಟ್ಸ್ ಇರುತ್ತೆ, 1 BHK ಸಿಂಗಲ್ ಯೂನಿಟ್ ಇರುತ್ತೆ. ಸೊ ಇನ್ ಕೇಸ್ ಏನೋ ತೊಗೊಳ್ಳೋರು ಒಂದು ಮನೆಯಲ್ಲಿದ್ದು ಇನ್ನು ರಿಮೈನಿಂಗ್ 3 ಮನೆ ಬಾಡಿಗೆ ಕೊಟ್ಟರೆ ಒಂದು 35,000 to 40,000 ರೆಂಟ್ ಬರುತ್ತೆ. ಇಲ್ಲ ಫುಲ್ ಬಿಲ್ಡಿಂಗ್ ರೆಂಟ್ ಕೊಟ್ಟರೆ ಒಂದು 50,000 to 55,000 ಅಂತ ಗ್ಯಾರಂಟಿ ರೆಂಟ್ ಬರುವಂಥ ಪ್ರಾಪರ್ಟಿ ಇದು. ಸೊ 3rd ಫ್ಲೋರ್ ಇದು.
ಸೊ ಇವಾಗ ಲೊಕೇಶನ್ ಕೂಡ ಅಷ್ಟೇ ರೆಂಟಲ್ಗೆ ಫುಲ್ ಡಿಮ್ಯಾಂಡಬಲ್ ಇರೋವಂಥ ಲೊಕೇಶನ್ ಕೂಡ ಇದು, ಯಾಕೆಂದರೆ ಸರೌಂಡಿಂಗಲ್ಲಿ ಒಳ್ಳೆ ಟೆಕ್ ಕಂಪ್ನೀಸ್ ಕೂಡ ಇದೆ. ಸೊ ಅಮೆಝಾನು, ಇನ್ಫೋಸಿಸು, ಕೊಲ್ಲಿನ್ಸು, ಏರೋಸ್ಪೇಸು, CZ ಮತ್ತು KDB ಇಂಡಸ್ಟ್ರಿಯಲ್ ಏರಿಯಾ. ಜಸ್ಟ್ ಈ ಮನೆಗೆ ರೇವಾ ಕಾಲೇಜ್ ಕೂಡ ಅಷ್ಟೇ ತುಂಬ ನಿಯರ್ ಇರುತ್ತೆ. ಸೊ ರೇವಾ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲನೂ ರೆಂಟಲ್ಲೆಲ್ಲ ತುಂಬ ಡಿಮ್ಯಾಂಡ್ ಇರುವಂಥದ್ದು. ಸೊ ಇಲ್ಲಿ ಮೇಲೆ ಒಂದು ಇದು ಟ್ಯಾಂಕ್ ಪ್ರೊವೈಡ್ ಮಾಡಿದೆ, 1500 ಲೀಟರ್ಸ್ದು ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ. ಮತ್ತು ಕ್ಲಾಸ್ ಎಲ್ಲ ಡ್ರೈವ್ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಪ್ರೊವೈಡ್ ಮಾಡಿದರೆ. ಏರಿಯಾ ಕೂಡ ನೋಡ್ಬೋದು, ಫುಲ್ಲಿ ಡೆವಲಪ್ ಆಗಿರುವಂಥ ಏರಿಯಾ ಇದು. ಇದ್ರ ಬ್ಯಾಕ್ ಸೈಡೇ ಬರುತ್ತೆ ರೇವಾ ಕಾಲೇಜ್ ಅಂದ್ಬಿಟ್ಟು. ಜಸ್ಟ್ ಇಲ್ಲಿಂದ ಒಂದು ಕಿಲೋಮೀಟರ್ ಇಲ್ಲ 1/2 ಕಿಲೋಮೀಟರ್ ಒಳಗಡೆ ಇರುತ್ತೆ. ಅದೇನು ಬಿಲ್ಡಿಂಗ್ ಕಾಣಿಸ್ತಿದೆ ಅದೇ ನೋಡಿ ರೇವಾ ಯೂನಿವರ್ಸಿಟಿ ಅದು. ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ ಮನೆಯಿಂದ. ಸೊ ಇದು BBMP ಲಿಮಿಟ್ಸಲ್ಲಿ ಬರುತ್ತೆ, ಬಿ ಖಾತಾ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಲ್ಸ್ ಇರುತ್ತೆ, ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು 1,20,00,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 1,20,00,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಕಟ್ಟಿಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 2.5 ಕಿಲೋಮೀಟರ್ಸ್ ಆಗುತ್ತೆ. ಇವನ್ ಬಾಗ್ಲೂರು ಮೇನ್ಗೆ ಜಸ್ಟ್ 1/2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇದು ಫುಲ್ ವಿಡಿಯೋ ಲಿಂಕ್ ವಿಡಿಯೋ ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಅದೇನು ಕಾಣಿಸ್ತಾ ಇದೆಯಲ್ಲ ಬ್ಲಾಕ್ ಬಿಲ್ಡಿಂಗ್ ಬಂದ್ಬಿಟ್ಟು ಅದೇ ನೋಡಿ ಏರ್ಪೋರ್ಟ್ ಮೇನ್ ರೋಡ್. ಅದು ಜಸ್ಟ್ 2.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇದು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.